ಯಾವುದೇ ಹಳೆಯದ್ದನ್ನು ಕೊಟ್ಟು ಎಲ್ಲ ಹೊಸದನ್ನು ಪಡೆಯಿರಿ. ಈ ಸೀಸನ್ನ ಅತಿ ದೊಡ್ಡ ಎಕ್ಸ್ಚೇಂಜ್ ಆಫರ್ ನಿಮ್ಮ ನೆಚ್ಚಿನ ಸ್ಟೋರ್ಸ್ನಲ್ಲಿ ಮಾತ್ರ. ಕುಕ್ವೇರ್, ನಾನ್ ಸ್ಟಿಕ್ ವೇರ್, ಕ್ರಾಕರೀಸ್, ಥರ್ಮೋವೇರ್ ಅಥವಾ ಸಣ್ಣ ಉಪಕರಣಗಳು ಸೇರಿದಂತೆ ಹಳೆಯದ್ದನ್ನು ತನ್ನಿ ಮತ್ತು 75% ಡಿಸ್ಕೌಂಟ್ ಪಡೆಯಿರಿ. ಹೊಸ ಉತ್ಪನ್ನಗಳನ್ನು ಮನೆಗೆ ಕೊಂಡೊಯ್ಯಿರಿ. ಹೌದು, ನೀವು ಕೇಳಿದ್ದು ನಿಜ. ಎಕ್ಸ್ಚೇಂಜ್ನ ಮೇಲೆ 75% ರಿಯಾಯಿತಿ. ಡೋಂಟ್ ವೇಟ್. ಹಳೆಯದ್ರೊಂದಿಗೆ ಒಳಗೆ ಬನ್ನಿ ಮತ್ತು ಹೊಸದ್ರೊಂದಿಗೆ ಹೊರಗೆ ಹೆಜ್ಜೆ ಇಡಿ. ಇದು ಜುಲೈ 1ರಿಂದ 31ರವರೆಗಿನ ಸೀಮಿತ ಅವಧಿಯ ಕೊಡುಗೆ. ನ್ಯಾಷನಲ್ ಮಾರ್ಟ್, ಇಂಡಿಯಾ ಕಾ ಹೈಪರ್ ಮಾರ್ಟ್, ಬೀದರ್, ಗುಂಪಾಡ್, ಹೈದರಾಬಾದ್ ರಿಂಗ್ ರೋಡ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರ್ದೊಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಮುಳುಗುತ್ತಿರುವ ಹಡಗು, ಸುಡುವ ಮತ್ತು ವಿಭಜನೆಯ ಮನೆಯಾಗಿದೆ. ಪಕ್ಷದ್ರೋಹ ಮಾಡುವುದು ಕಾಂಗ್ರೆಸ್ ಸಂಸ್ಕೃತಿಯಾಗಿದೆ. ಸೋಮನಾಥ್ ಪಾಟೀಲ್. ಬಿಜೆಪಿ ಶಾಸಕರ ಹೆಗಲ ಮೇಲೆ ಇಟ್ಟು ಬಂದೂಕು ಹೊಡೆಯುವುದು ಕಾಂಗ್ರೆಸ್ ಚಾಳಿ, ಬೆಲ್ದಾಳೆ. ಜುಲೈ 6ರಂದು ಚಿತ್ರಕಲಾವಿದ ಸಿ.ಬಿ. ಸೋಮಶೆಟ್ಟಿ ಅವರಿಗೆ ಅಭಿನಂದನಾ ಸಮಾರಂಭ. ಸಿ.ಬಿ. ಸೋಮಶೆಟ್ಟಿ ಚಿತ್ರಾಲಯ ರಾಜ್ಯಕ್ಕೆ ಮಾದರಿಯಾಗಿದೆ. ಸುರೇಶ್ ಚನ್ಶೆಟ್ಟಿ. ಸೋಮಶೆಟ್ಟಿ ಅವರು ರಾಜ್ಯದಲ್ಲಿ ಶ್ರೇಷ್ಠ ಚಿತ್ರಕಲಾವಿದರಾಗಿದ್ದಾರೆ. ಸಿದ್ದರಾಜ್ ಪಾಟೀಲ್. ಸರ್ಕಾರ ಅವರಿಗೆ ಪ್ರೋತ್ಸಾಹ ನೀಡಲಿ. ಲಿಂಗಾರ್ತಿ ನಾವದಗೆರೆ. ಜುಲೈ 6ರಂದು ಸಾಯಂಕಾಲ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಶಿವಾನಿ ಸ್ವಾಮಿಗೆ ಅಭಿನಂದನಾ ಸಮಾರಂಭ. ಡಾಕ್ಟರ್ ಸಂತೋಷ್ ಹಾನಗಲ್ ವಿರಚಿತ ಭಾಷೆ ಬದುಕು ಗ್ರಂಥ ಬಿಡುಗಡೆ ಕಾಣಲಿದೆ. ವಿಜಯ್ ಕುಮಾರ್ ಸೋನಾರೆ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ ವಿವಿಧ ಸಂಘಟನೆಗಳ ಪ್ರಮುಖರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಮುಳುಗ್ತಾ ಇರುವಂತಹ ಹಡಗು, ಅದೊಂದು ಸುಡುವ ಮತ್ತು ವಿಭಜನೆಯ ಮನೆಯಾಗಿದೆ. ಪಕ್ಷದ್ರೋಹ ಮಾಡುವುದು ಕಾಂಗ್ರೆಸ್ ಸಂಸ್ಕೃತಿಯಾಗಿದೆ ವಿನಃ ಬಿಜೆಪಿ ಸಂಸ್ಕೃತಿ ಅದು ಇಲ್ಲ ಎನ್ನುವಂಥ ಮಾತನ್ನ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬಿಜೆಪಿ ವತಿಯಿಂದ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈ ಹಿಂದೆ ಜೆಡಿಎಸ್ನ ಬಾಬುರಾವ್ ಗುದ್ಗೆ ಅವರಿಗೆ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಬೆಂಬಲ ಮಾಡಿದ್ರು. ಆಮೇಲೆ ದಿವಂಗತ ಬಸವರಾಜ್ ಪಾಟೀಲ್ ಅವರು ಹುಮನಾಬಾದ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾಗ ಕಾಂಗ್ರೆಸ್ನ ರಾಜಶೇಖರ್ ಪಾಟೀಲ್ ಅವರು ಬಿಜೆಪಿಗೆ ಬೆಂಬಲ ಸೂಚಿಸಿದ್ರು. ಸ್ವತಂತ್ರ ಅಭ್ಯರ್ಥಿಯಾಗಿದ್ದ ರಾಜಶೇಖರ್ ಪಾಟೀಲರ ಚಿಕ್ಕಪ್ಪ ವೀರಣ್ಣ ಪಾಟೀಲ್ ಅವರಿಗೆ ಬೆಂಬಲ ಸೂಚಿಸಿ ಅಲ್ಲಿಯೂ ಕೂಡ ರಾಜಶೇಖರ್ ಪಾಟೀಲರು ಪಕ್ಷದ್ರೋಹವನ್ನ ಮಾಡಿದ್ರು. ಹೀಗೆ ಪಕ್ಷದ್ರೋಹ ಎಂಬುದು ಕಾಂಗ್ರೆಸ್ ಸಂಸ್ಕೃತಿಯಲ್ಲಿದೆ ವಿನಃ ನಮ್ಮ ಬಿಜೆಪಿ ಪಕ್ಷದಲ್ಲಿಲ್ಲ ಎಂದು ಕಾಂಗ್ರೆಸ್ನವರು ಬಿಜೆಪಿ ಶಾಸಕರ ಮೇಲೆ ಮಾಡ್ತಾ ಇರುವಂತಹ ಆರೋಪ ಸತ್ಯಕ್ಕೆ ದೂರವಾದುದು ಎನ್ನುವಂಥ ಮಾತನ್ನ ಪಾಟೀಲ್ ಹೇಳಿದರು. ಜಿಲ್ಲಾಡಳಿತ ನೆಲಕಚ್ಚಿ ಹೋಗಿದೆ. ಹಾಡು ಹಗಲೇ ದರೋಡೆ ನಡೀತಾ ಇವೆ. ಉಸ್ತುವಾರಿ ಸಚಿವರ ತವರು ಕ್ಷೇತ್ರದಲ್ಲಿಯೇ ಮರಳು ಮಾಫಿಯಾ ನಡೀತಾ ಇದೆ. ಎಲ್ಲಾ ರಂಗದಲ್ಲಿಯೇ ಭಾಲ್ಕಿ ಕ್ಷೇತ್ರದವರನ್ನೇ ನೇಮಕ ಮಾಡಿಕೊಳ್ಳುತ್ತಿರುವ ವಿಷಯ ನಾವು ಕಳೆದ 1.5 ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೇವೆ. ಆದರೆ ಕಾಂಗ್ರೆಸ್ನವರು ಈಗ ಹೇಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನ ಹೇಳಿದರು. ಶಾಸಕ ಶರಣು ಸಲ್ಗರ್ ಮಾತನಾಡಿ, ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರ ನಡುವೆ ಒಬ್ಬರಿಗೆ ಹೊಂದಾಣಿಕೆ ಇಲ್ಲ. ಹೀಗಾಗಿ ಮತ್ತೆ 2028ರಲ್ಲಿ ಕಾರ್ಯಕರ್ತರ ಶಕ್ತಿಯೊಂದಿಗೆ ಬಿಜೆಪಿ ಪಕ್ಷ 6ಕ್ಕೆ 6 ಕ್ಷೇತ್ರದಲ್ಲಿ ಗೆಲ್ಲಲಿದೆ ಎನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಅವರದೇ, ಮಾಧ್ಯಮ ಪ್ರತಿನಿಧಿ ಶ್ರೀನಿವಾಸ್ ಚೌಧರಿ, ಬಸವರಾಜ್ ಪವಾರ್, ನಗರ ಘಟಕದ ಅಧ್ಯಕ್ಷ ಶಶಿ ಹೊಸಳ್ಳಿ ಸೇರಿದಂತೆ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಔರಾದ್ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರಭು ಚೌಹಾಣ್ ಅವರು, ಆಮೇಲೆ ಇನ್ನಿತರರು ಈ ಸಂದರ್ಭದಲ್ಲಿ ಮಾತುಗಳನ್ನಾಡಿದರು. ಕಾಂಗ್ರೆಸ್ನ ಪಕ್ಷದ ಒಂದು ಪರಿಸ್ಥಿತಿಯ ಬಗ್ಗೆ ಕರೆದಿದ್ವಿ. ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ ಒಂದು ಮುಳುಗುತ್ತಿರುವ ಹಡಗಾಗಿದೆ. ಕಾಂಗ್ರೆಸ್ ಸಿದ್ಧಾಂತನೇ ಮುಂಚೆಯಿಂದ ದೇಶದ್ರೋಹದ ಸಿದ್ಧಾಂತ ಇದೆ. ದೇಶದ ವಿಭಜನೆಗೆ ಕಾರಣವಾದಂಥ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ವಿಭಜನೆ ಆದಂಥ ಪಕ್ಷ ಯಾವುದಾದ್ರೂ ಇದ್ದರೆ ಕಾಂಗ್ರೆಸ್ ಪಕ್ಷ ಇದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಕಾಂಗ್ರೆಸ್ ವಿಭಜನೆಯ ಹಾದಿ ಹಿಡಿದಿದೆ. ಇವತ್ತ ಸುಡುವ ಮನೆಯಾಗಿ ಕಾಂಗ್ರೆಸ್ ಪರಿವರ್ತನೆ ಆಗಿದೆ. ಇವತ್ತು ಕಾಂಗ್ರೆಸ್ ತಮ್ಮ ಆಂತರಿಕ ಕಿತ್ತಾಟವನ್ನು ಸುಮ್ಮನೆ ಆರೋಪ ಮಾಡಿ ನಮ್ಮ ಪಕ್ಷದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ಕೆಲವು ನಾಯಕರು, ಮಾಜಿ ಶಾಸಕರು, ಮಾಜಿ ಸಚಿವರು, MLCಗಳು ಕಳೆದ 3-4 ದಿನಗಳ ಹಿಂದೆ ಮಾಧ್ಯಮದಲ್ಲಿ ನಮ್ಮ ಶಾಸಕರ ಬಗ್ಗೆ
ಹೇಳಿಕೆಗಳನ್ನು ಕೊಡ್ತಾ ಕೆಲವೊಂದು ಹೇಳಿಕೆಗಳನ್ನು ನಾವು ನೋಡಿದ್ದೀವಿ. ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಅವರು, ಶಾಸಕರಾದ ಭೀಮರಾವ್ ಪಾಟೀಲ್ ಅವರು, ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಅವರು, ಅರವಿಂದ್ ಅರಳಿ ಅವರ ಹೇಳಿಕೆಗಳನ್ನು ನಾವು ಮಾಧ್ಯಮಗಳಲ್ಲಿ ಗಮನಿಸಿದ್ದೀವಿ. ತಮ್ಮ ಮಾಧ್ಯಮದಲ್ಲಿ ಅದನ್ನು ನೋಡಿದ್ದೀವಿ. ತೊಡಗಿದೆ. ಅದೇ ರೀತಿ ಬೀದರ್ನಲ್ಲಿಯೂ ಆಗಿದೆ. ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು, ಇನ್ನಿತರ ಹಗರಣಗಳಿರ್ಬೋದು. ನಿನ್ನೆ ತಾನೇ ಕೋರ್ಟ್ ಮತ್ತೊಂದ್ಸಲ CBI ತನಿಖೆ ಕೊಡಬೇಕು ಅಂತ ಹೇಳಿದೆ. ನಾವು ಈಗಾಗಲೇ 2-3 ಸಲ ಒತ್ತಾಯ ಮಾಡಿದ್ದೀವಿ. ನಮ್ಮ ಭಾಲ್ಕಿ ತಾಲೂಕಿನಲ್ಲಿ ಮರಳು ಮಾಫಿಯಾ, ಸುಮಾರು 2,000 ಕೋಟಿ ರೂಪಾಯಿ ಮರಳು ಮಾಫಿಯಾ ನಡೀತಾ ಇದೆ. ಅಲ್ಲಿ ಸುಮ್ಮನೆ ಹೋಗಿ ಕಾಟಾಚಾರಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾಗ ಯಾವುದೋ ಹಳೆ ಹಡಗು ತಂದು ಸುಟ್ಟು ಬಿಟ್ಟು ಮರುದಿವಸ ಮತ್ತೆ ಅದೇ ಬೋಟ್ಗಳು, ಸಮುದ್ರದಲ್ಲಿ ನಡೆಯುವಂಥ ಬೋಟ್ಗಳಿಂದ ಇವತ್ತಲ್ಲಿ ಮರಳು ಸಾಗಣೆ ಮಾಡಿ ಉಸ್ಮಾನಾಬಾದ್ ಮತ್ತು ಲಾತೂರ್ ಜಿಲ್ಲೆಗೆ ಸಾಗಾಟ ಆಗ್ತಾ ಇದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಲಾರಿಫಿಕೇಶನ್ ಕೊಡ್ಬೇಕು, ನಡೀತಾ ಇದೆಯೋ ಇಲ್ಲೋ, ಅದನ್ನು ಮುಟ್ಟುಗೋಲು ಹಾಕಿದಾರೋ. ಸ್ವತಃ ನಾವು ಜಿಲ್ಲಾಧಿಕಾರಿಗಳಿಗೂ ಕೂಡ ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದೀವಿ. ಇಲ್ಲ, ನಾನು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಉತ್ತರ ಅಷ್ಟೇ ಸಿಗ್ತಾ ಇದೆ. ಅದಕ್ಕೆ ಈ ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಇದೆ. ಇವತ್ತು ಇದಕ್ಕೆ ಬರುವಂತ ದಿನದಲ್ಲಿ ಜನರೇ ತಕ್ಕ ಪಾಠ ಕಲಿಸ್ತಾರೆ. ಅದಕ್ಕೆ ಇವತ್ತೇನು ಅವರು ಆರೋಪ ಮಾಡಿದ್ದಾರ ಅದನ್ನು ನಾವು ಖಡಾತುಂಡವಾಗಿ ನಾವು ಅದನ್ನು ಖಂಡನೆ ಮಾಡ್ತೀವಿ. ಈ ಆರೋಪದಲ್ಲಿ ಯಾವುದೇ ಸತ್ಯ ಇಲ್ಲ. ನಿಜವಾಗ ಆ ರೀತಿಯ ಗುಣಧರ್ಮಗಳು ಎಲ್ಲಾದರೂ ಇದ್ರದು ಕಾಂಗ್ರೆಸ್ನವರಲ್ಲಿದೆ. ನಮ್ಮ ಶಾಸಕರಲ್ಲಿ ಯಾರಲ್ಲಿಯೂ ಕೂಡ ಅಂತ ಯಾವುದೇ ಇದು ಇಲ್ಲ. ಇವತ್ತು ಜಿಲ್ಲಾಡಳಿತದ ಮತ್ತೊಂದು ಸಲ ನಾವು ಒತ್ತಾಯ ಮಾಡ್ತೀವಿ. ಇವತ್ತು ಜಿಲ್ಲೆಯಲ್ಲಿ ನೈತಿಕ ಚಟುವಟಿಕೆಗಳ ತರ ಏನಿದೆ, ಇವತ್ತು ಕ್ಲಬ್ ಇರ್ಬೋದು, ಅಕ್ಕಿ ಮಾಫಿಯಾ ಇರ್ಬೋದು, ಬೇರೆ ಬೇರೆ ಮಾಫಿಯಾಗಳಿರ್ಬೋದು, ತಲೆ ಎತ್ತಿ ನಿಂತಿವೆ. ಲಾ ಅಂಡ್ ಆರ್ಡರ್ ಕೂಡ ಡಿಸ್ಟರ್ಬ್ ಆಗಿದೆ. ಆದಷ್ಟು ಬೇಗ ದಕ್ಷ ಅಧಿಕಾರಿಗಳನ್ನು ಜಿಲ್ಲೆಗೆ ತರಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡಿ ಮುಂದೆ ನಮ್ಮ ಶಾಸಕರಾದ ಶರಣು ಸಲ್ಗರ್ ಅವರು ಮಾತಾಡ್ತಾರೆ. ತಮ್ಮಲ್ಲಿ ಒಂದು ವಿನಂತಿ ಮಾಡ್ತೀನಿ, ಕೊನೆಯಲ್ಲಿ ನಮ್ಮೆಲ್ಲ ಶಾಸಕರು ಮಾತಾಡಿದ ನಂತರ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ನಮ್ಮ ಶಾಸಕರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ವಿನಂತಿ ಮಾಡಿ ನಮ್ಮ ಶರಣು ಸಲ್ಗರ್. ಈ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು, ಮಾಜಿ ಮಂತ್ರಿಗಳು ಆದಂತ ರಾಜಶೇಖರ್ ಪಾಟೀಲ್ ಅವರು, ನಮ್ಮ ಪಕ್ಷದ ಮುಖಂಡರು, ಈ ಜಿಲ್ಲೆಯ ಹಿರಿಯ ನಾಯಕರಾದಂತಹ ಪ್ರಭು ಚವ್ಹಾಣ್ ಹಾಗೂ ಇನ್ನಿತರ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗಳ ಎದುರುಗಡೆ, ಉಪಮುಖ್ಯಮಂತ್ರಿಗಳ ಎದುರುಗಡೆ ಪ್ರಭು ಚವ್ಹಾಣ್ ಅವರು ಮತ್ತು ಕೆಲವರು ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ನಾವು ನೋಡಿ ನಿಜವಾಗಿಯೂ ಕೂಡ ನಮಗೆ ದುಃಖ ಆಯಿತು. ಮೊಟ್ಟ ಮೊದಲಿಗೆ ರಾಜಶೇಖರ್ ಪಾಟೀಲ್ ಅವರ ಆ ಹೇಳಿಕೆ, ಆ ಮಾತು, ಆ ವಾಕ್ಯ 100ಕ್ಕೆ 100 ಅಪ್ಪಟ ಸುಳ್ಳದು. ಒಂದು ವೇಳೆ ಮಾಧ್ಯಮದವರಿಗೆ ನಿಮ್ಗೆ ಏನಾದ್ರೂ ಸಂಶಯ ಒಂದು ವೇಳೆ ಇತ್ತು ಅಂದ್ರೆ ಅದು ಅವ್ರು ಹೇಳಿಲ್ಲ ಅಂತ ಹೇಳಿಲ್ಲ. ಅವರು ಈಶ್ವರ್ ಖಂಡ್ರೆ ಅವ್ರು ಹೇಳ್ಯಾರಂತ ಅಲ್ಲಿ ಹೇಳ್ಯಾರ. ಈಶ್ವರ್ ಖಂಡ್ರೆ ಅವ್ರು ಮತ್ತೆ ನಿಮ್ಗೆ ಇಲ್ಲಿ ನಾಳೆಗೆ ಸಿಗ್ತಾರೆ. ತಾವು ಈಶ್ವರ್ ಖಂಡ್ರೆ ಅವ್ರಿಗೆ ಕೇಳಿ, ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ಮಿತ್ರರಾದಂತ ರಾಜಶೇಖರ್ ಪಾಟೀಲ್ ಅವ್ರು ಹಿಂಗೆ ಹೇಳ್ಯಾರ, ಇದು ಸತ್ಯನಾ? ನಿಮ್ಗಲ್ಲಿ ಸತ್ಯನೋ ಸುಳ್ಳು ಅಂತ ಹೇಳಿ ಗೊತ್ತಾಗ್ತದೆ, ಅದ್ರ ರಿಸಲ್ಟ್ ಸಿಗ್ತದೆ. ಒಂದ್ ವೇಳೆ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನು ಆಧರಿಸಿ ನಾವು ಮತ್ತ ಮೀಡಿಯಾ ಎದುರು ನಾವೆಲ್ಲರೂ ಬರ್ತೀವಿ. ನನಗೆ 100ಕ್ಕೆ 100 KKRDB ಅನುದಾನ ನೋಡಿ 150 ಕೋಟಿ ಅದ. ನಮ್ಗೆ ಎಷ್ಟೆಷ್ಟು ಕೊಟ್ಟರು ಒಂದ್ಸಲ ಚೆಕ್ ಮಾಡೋದು ದಾಖಲೆ ಸಿಕ್ತು ನಿಮ್ ಜಿಲ್ಲಾಧಿಕಾರಿಗಳ ಕಚೇರಿ. 162 ಚೆಕ್ ಮಾಡಿ. ನಮಗೆ ಯಾರಿಗೂ 2 ಕೋಟಿಗಿನ್ನ ಮ್ಯಾಲ ಕೊಟ್ಟಿಲ್ಲ. 2 ಕೋಟಿ ಅಥವಾ 5 ಕೋಟಿ, ಹೌದಪ್ಪ, ಇದ್ರ ಯಾರಿಗಿನ ಒಂದು 2 ಕೋಟಿ ಹೆಚ್ಚು ಕೊಟ್ಟು ಒಬ್ರಿಗೆ 7 ಒಬ್ರಿಗೆ 2 ಇಲ್ಲ. ಅದು ನಿಯಮದ, ಎಲ್ಲರಿಗೂ ಕೊಡ್ಬೇಕಂತ ಹೇಳಿ ಆ ನಿಯಮದ ಪ್ರಕಾರ ಕೊಟ್ಟರೆ ಯಾರ ಮೇಲೆ ಅವ್ರಿಗೆ ಹೆಚ್ಚಿಗೆ ಪ್ರೀತಿ ತೋರಿಸಿಲ್ಲ. ನಮಗ್ 1-2 ಶಾಸಕರಾಗಿ 1-2 ಡಿ ಗ್ರೂಪ್ಗಳು ನೌಕರಿ ನಮ್ಗಲ್ಲಿ ಕುಡಿಸ್ಲಿಕ್ಕಾಗಿಲ್ಲ ನಮ್ಮ ಕೈಲಿ. ನೀವು ಇಲ್ಲಿ ಕುಂತು ನಿಮ್ಮ ಜಗಳ, ನಿಮ್ಮ ಬೆಂಕಿ, ಚವ್ಹಾಣ್ ಸಾಬ್ರು ಹೇಳಿದ್ರು, ಅದು ನಿಮ್ಮ ಬೆಂಕಿ ನಮ್ಮ ಮೇಲೆ ತಂದು ಹಾಕ್ಲತ್ತಾರೆ ಅಂತ ಹೇಳಿ. ದಯಮಾಡಿ ಜನ ಬಹಳ ಬುದ್ಧಿವಂತರ. ರಾಜಶೇಖರ್ ಪಾಟೀಲ್ ಅವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ತಾವು ಹಿರಿಯರಿದ್ದೀರಿ, ನಿಮ್ಮ ಬಗ್ಗೆ ನಮಗೆ ಗೌರವ. ದಯಮಾಡಿ ಆ ಮಾತನ್ನ ತಾವು ವಾಪಸ್ ತಕೊಂಡು ಕ್ಷಮೆ ಕೇಳಬೇಕು ತಾವು. ಧನ್ಯವಾದಗಳು.
ಖ್ಯಾತ ಚಿತ್ರಕಲಾವಿದ ಸಿ.ವಿ. ಸೋಮಶೆಟ್ಟಿ ಶ್ರದ್ಧೆ ಮತ್ತು ನಿಷ್ಠೆಯ ಶ್ರೇಷ್ಠ ಕಲಾವಿದರಾಗಿದ್ದಾರೆ. ಅವರು ತಮ್ಮ ಸ್ವಂತ ಒಂದು ಖರ್ಚಿನಲ್ಲಿ ಅಂದರೆ 35ರಿಂದ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆಯಲ್ಲೇ ವಿಶ್ವಗುರು ಬಸವೇಶ್ವರರ ಜನನದಿಂದ ಲಿಂಗೈಕ್ಯರಾಗುವವರೆಗೆ ಸುಮಾರು 130 ಚಿತ್ರಕಲೆಗಳನ್ನು ಬಿಡಿಸಿ ಅವರ ಜೀವನದ ಮೇಲೆ ಬೆಳಕನ್ನು ಚೆಲ್ಲುವಂಥ ಕಾರ್ಯ ಮಾಡಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಜುಲೈ 6ರಂದು ರವಿವಾರ ಬೆಳಗ್ಗೆ 10:30ಕ್ಕೆ ಬೀದರ್ನ ಬಸವನಗರದಲ್ಲಿರುವಂತಹ ಸಿ.ವಿ. ಸೋಮಶೆಟ್ಟಿ ಚಿತ್ರಾಲಯದ ಎದುರುಗಡೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಸಿ.ವಿ. ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನ ಹಾಗೂ ವಚನ ಸಮೂಹ ಸಂಸ್ಥೆ ಬೀದರ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಸಿ.ವಿ. ಸೋಮಶೆಟ್ಟಿ ಚಿತ್ರಾಲಯ ಮತ್ತು ಶ್ರೀ ಗುರು ಬಸವ ಚಿತ್ರಚರಿತ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ಜರುಗಲಿದೆ. ತಪ್ಪದೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಎನ್ನುವಂಥ ಮಾತನ್ನು ಚಂದ್ರಶೆಟ್ಟಿ ಹೇಳಿದರು. ಆರ್ಟ್ ಗ್ಯಾಲರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟನೆ ಮಾಡಲಿದ್ದು, ಗ್ರಂಥ ಲೋಕಾರ್ಪಣೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿ ಮಾಡಲಿದ್ದಾರೆ. ಮಹಾದ್ವಾರದ ಉದ್ಘಾಟನೆಯನ್ನು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ನೆರವೇರಿಸಲಿದ್ದಾರೆ. ಅಭಿನಂದನಾ ನುಡಿಗಳನ್ನು ಕಲಬುರಗಿಯ ಚೈತನ್ಯಮಯಿ ಆರ್ಟ್ ಗ್ಯಾಲರಿ ನಿರ್ದೇಶಕ ಡಾಕ್ಟರ್ ಎ.ಎಸ್. ಪಾಟೀಲ್ ನುಡಿಯಲಿದ್ದಾರೆ. ನಾಡಿನ ಅನೇಕ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಸಿ.ವಿ. ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನದ ಉಪಾಧ್ಯಕ್ಷ ಅರುಣ್ ಕುಮಾರ್ ಹೊತ್ಪೇಟ್ ಮಾತನಾಡಿ, ಸೋಮಶೆಟ್ಟಿ ಅವರು ಈ ನಾಡು ಕಂಡ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರಾಗಿದ್ದಾರೆ. ಅವರಿಗೆ ರಾಜ್ಯ ಸರ್ಕಾರ ಗುರುತಿಸಿ ಅತ್ಯುನ್ನತ ಪುರಸ್ಕಾರಗಳನ್ನು ನೀಡಿ ಗೌರವಿಸಬೇಕು. ಜೊತೆಗೆ ಅವರು ನಿರ್ಮಿಸಿರುವಂತಹ ಆರ್ಟ್ ಗ್ಯಾಲರಿಗೆ ಸರ್ಕಾರ ಅನುದಾನ ಒದಗಿಸಬೇಕು. ಜೊತೆಗೆ ಇದೇ ಮಾದರಿಯಲ್ಲಿ ಬಸವ ಕಲ್ಯಾಣದಲ್ಲಿಯೂ ಕೂಡ ಒಂದು ವಿಶೇಷ ಆರ್ಟ್ ಗ್ಯಾಲರಿ ಸರ್ಕಾರ ನಿರ್ಮಿಸಲು ಪ್ರಯತ್ನ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ವಚನ ವರ್ಷಿಣಿ ತಂಡದ ಅಧ್ಯಕ್ಷೆ ಲಿಂಗಾರತಿ ನಾವದಗೆರೆ ಮಾತನಾಡಿ, ಇಂದು ಮಕ್ಕಳು ಪುಸ್ತಕ ಓದುವ ಹವ್ಯಾಸವನ್ನೇ ಕಳ್ಕೊಂಡಿದ್ದಾರೆ. ಹೀಗಾಗಿ ಚಿತ್ರಕಲೆ ಮೂಲಕ ಬಸವಣ್ಣನವರ ಮತ್ತು ಶರಣರ ಜೀವನ ಚರಿತ್ರೆ ತಿಳಿದುಕೊಳ್ಳಲು ಈ ಸೋಮಶೆಟ್ಟಿಯವರ ಚಿತ್ರಕಲಾ ಗ್ಯಾಲರಿ ಸಹಕಾರಿಯಾಗಲಿದೆ. ಸುಮಾರು 15 ವರ್ಷಗಳ ತಪಸ್ಸಿನ ಫಲವೇ ಈ ಚಿತ್ರಕಲೆ ಆರ್ಟ್ ಗ್ಯಾಲರಿಯಾಗಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ, ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹಿಸಬೇಕೆಂದು ಕರೆ ನೀಡಿದರು. ಇದೇ ವೇಳೆ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಸಿದ್ದರಾಜ್ ಪಾಟೀಲ್ ಮಾತನಾಡಿದರು. ಪ್ರಮುಖರಾದ ಶಿವಶಂಕರ್ ಟೋಕ್ರೆ, ರೇವಣಪ್ಪ ಸೋಮಶೆಟ್ಟಿ, ಆಮೇಲೆ ರೇವಣಪ್ಪ ಮೂಲ್ಗೆ, ಮಲ್ಲಿಕಾರ್ಜುನ್ ನಿಂಗದಳ್ಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಸವಲಿಂಗ ನಮಃ. ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಿ.ಬಿ. ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನ ಹಾಗೂ ವಚನ ಸಮೂಹ ಸಂಸ್ಥೆ ಬೀದರ ಸಹಯೋಗದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ದಯವಿಟ್ಟು ಇನ್ನೊಂದು ಸರಿ ನಾನು ನಮ್ಮೆಲ್ಲ ಮಾಧ್ಯಮದ ಸಹೋದರಿಗೂ ಸ್ನೇಹಿತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಇದೇ ಬರುವ ರವಿವಾರ 6ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ಅಂದರೆ ಸಿ.ಬಿ. ಸೋಮಶೆಟ್ಟಿಯವರ ಒಂದು ಚಿತ್ರಾಲಯ, ಆರ್ಟ್ ಗ್ಯಾಲರಿ, ಜೊತೆಗೇ ಶ್ರೀ ಗುರುಬಸವ ಚರಿತ ಗ್ರಂಥ ಲೋಕಾರ್ಪಣೆ, ಜೊತೆಗೇ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ನಾನು ಸಿ.ಬಿ. ಸೋಮಶೆಟ್ಟಿಯವ್ರ ಬಗ್ಗೆ ಒಂದು ಮಾತು ಹೇಳಬೇಕಾದ್ರೆ, ಈ ನಾಡು ಕಂಡ ಅಪರೂಪದ ವ್ಯಕ್ತಿತ್ವ ಸಿ.ಬಿ. ಸೋಮಶೆಟ್ಟಿಯವರು. ಬೀದರ್ ಜಿಲ್ಲೆಯ ಹಿರಿಯ ಚಿತ್ರಕಲಾವಿದರಾಗಿ, ಅವರೊಬ್ಬ ಚಿತ್ರಕಲಾ ಶಿಕ್ಷಕರಾಗಿ ನಮ್ಮ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅವರು ನಿವೃತ್ತರಾಗಿದ್ದಾರೆ. ನಿವೃತ್ತ ಆಗಿದ್ದ ನಂತರ ಅವರು ಮತ್ತೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಸುಮಾರು 15 ವರ್ಷಗಳ ಒಂದು ತಪಸ್ಸು ಅಂತ ಹೇಳ್ಬೋದು. ಬಹುಶಃ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇದು ಪ್ರಥಮ ಆರ್ಟ್ ಗ್ಯಾಲರಿ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಈ ಥರ ಆರ್ಟ್ ಗ್ಯಾಲರಿ ಎಲ್ಲಿ ಇಲ್ಲ, ಸಿಕ್ಕಿಲ್ಲ ಅಂತೇಳಿ. ಯಾವ ಸಾಂಸ್ಕೃತಿಕ ಸರ್ ನನಗೇನು ಗೊತ್ತಿಲ್ಲ, ನಾನು ಈ ಭಾಗದಂತೂ ನೋಡಿದ್ದೀನಿ ಸರ್. ನಾನು ಕೂಡಲ ಸಂಗಮಕ್ಕೆ ಇರ್ಬೋದೇನಂತ ಯಾರೋ ಅಂದರು, ಅದು ನನಗೆ ಗೊತ್ತಿಲ್ಲ ಅಂತ ನಾನು. ಹೀಗಾಗಿ ಬಹುಶಃ ಇದು ಪ್ರಥಮ ಗ್ಯಾಲರಿ ಅಂತಲೇ ಅನ್ಬೋದು. ಯಾವ ಜಾತಿ ರಹಿತ, ವರ್ಗರಹಿತ ಸಮಾಜವನ್ನು ಕಟ್ಟಿದ್ರು ಅಂಥ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರ ಅವರು ಬಾಲ್ಯದಿಂದ ಕೊನೆಯ ಘಟನೆವರೆಗೆ ಒಂದೊಂದು ಚಿತ್ರಗಳು ಇಡೀ ಇನ್ನೂ ಯಾಕೋ ಇಂಥ ಕಲಾವಿದರು ಇನ್ನೂ ಯಾಕೋ ಗುರುತಿಸುವಲ್ಲಿಗೆ ಇನ್ನೂ ವಿಳಂಬವಾಗಿದೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಮತ್ತು ಬೀದರ್ನಲ್ಲಿ ನಾವೇನು ಇವತ್ತು ಆರ್ಟ್ ಗ್ಯಾಲರಿ ಇವತ್ತೇನು ಇಲ್ಲಿ ನಡೀತಾ ಇದೆ. ಆ್ಯಕ್ಚುಲಿ ಇದು ಆರ್ಟ್ ಗ್ಯಾಲರಿ ಆಗಬೇಕಾಗಿದ್ದು ನಮ್ಮ ಕಲ್ಯಾಣದ ಅನುಭವ ಮಂಟಪಕ್ಕೆ ಆ ಕಡೆನೂ ಸರ್ ಇದು ಒಯ್ಯುವಂಥ ಒಂದು ಕೆಲಸಕ್ಕೆ ನಮ್ಮ ಸರ್ಕಾರ ಒಂದು ಸ್ವಲ್ಪ ಮನಸ್ಸು ಮಾಡಬೇಕಾಗಿದೆ, ಪ್ರಾಧಿಕಾರನವರು ನೋಡಬೇಕಾಗಿದೆ. ಯಾಕಂದರೆ ಇವತ್ತೇನು 700 ಕೋಟಿಗಿಂತ ಹೆಚ್ಚಿನ ದುಡ್ಡಿನಲ್ಲಿ ಇವತ್ತೇನು ಅನುಭವ ಮಂಟಪ ಜರುಗ್ತಾ ಇದೆ. ಇವತ್ತು ನಾಡಿನ ಹಲವಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಅಲ್ಲಿ ಬರ್ತಾರೆ. ಈ ಗ್ಯಾಲರಿಗೆ ಅಲ್ಲಿ ಒಂದು ಸ್ಥಳಾವಕಾಶ ಮಾಡೋದ್ರ ಮೂಲಕ, ನಮ್ಮೆಲ್ಲ ಗ್ಯಾಲರಿಯನ್ನು ಅಲ್ಲಿ ಇನ್ನೊಂದು ಮಾಡೋದ್ರ ಮೂಲಕ ಸರ್ಕಾರ ಈ ಕಡೆ ಮತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಸ್ವಲ್ಪ ಗಮನ ಹರಿಸಿದರೆ ನಿಜವಾಗ್ಲೂ ಅಂಥ ಒಬ್ಬ ಕಲಾವಿದರಿಗೆ ನಿಜವಾದ ಗೌರವ ಕೊಟ್ಟಂದು ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ, ಮತ್ತೊಂದು ಸಲ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ದಯವಿಟ್ಟು ಇದಕ್ಕೆ ಹೆಚ್ಚಿಗೆ ಪ್ರಚಾರ ಕೊಡೋದ್ರ ಮೂಲಕ, ಯಾಕಂದರೆ ಇದು ಬಸವಣ್ಣನ ನಾಡು, ಇಡೀ ಜಗತ್ತೇ ಬಸವಣ್ಣರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಶುರು ಮಾಡಿದೆ. ಅದಕ್ಕೆ ಅಂಥ ಸಾಹಿತಿಗಳನ್ನು ಮತ್ತೆ ಬಸವಣ್ಣ ವಿಚಾರಗಳನ್ನು ಮತ್ತೆ ಜನಮನಕ್ಕೆ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಎಲ್ಲ ರಾಷ್ಟ್ರ ಜನನೂ ಸಹ ಇದೊಂದು ಗ್ಯಾಲರಿ ಇದೆ ಅಂತ ಗೊತ್ತಾಗುವಂಥ ಕೆಲಸಕ್ಕೆ ದಯವಿಟ್ಟು ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಭಾಳ ದೊಡ್ಡ ಹೆಮ್ಮೆ ವಿಷಯ ಮತ್ತು ನಾ ಸರ್ ಶಿಷ್ಯ ಕೂಡ ಇದ್ದೀನಿ.
ಅಲ್ಲಿ ಅವತ್ತು ಈಗ ಸವಿಸ್ತರವಾಗಿ ಆಲ್ರೆಡಿ ಇವರು ಅಣ್ಣವ್ರು ಹೇಳಿದ್ದಾರೆ. ಅವತ್ತಿನ ದಿವಸ ಅಲ್ಲಿದ್ದು ಸ್ಟೇಜು ಟೆಂಟಿನ ಅರೇಂಜ್ಮೆಂಟು ಮಾಡಿದ್ವಿ, ಅದ್ರ ಜೊತೆ ಊಟದ ವ್ಯವಸ್ಥೆ ಮಾಡಿದ್ವಿ. ನಮ್ಮ ಮಾಧ್ಯಮದವ್ರಿಗೆ ಒಂದು ಕಳ್ಕಳಿ ವಿನಂತಿ ಏನಂದರೆ, ಇದು ಏನು ಆರ್ಟ್ ಗ್ಯಾಲರಿ ಇದೆ ರಾಷ್ಟ್ರ ಮಟ್ಟದಲ್ಲಿ ಹೈಲೈಟ್ ಆಗಿ ಮಾಡ್ಬೇಕಂತ ಕಳ್ಕಳಿಯಿಂದ ಕೇಳ್ಕೊತೀನಿ. ಇನ್ನೊಂದು ಸಾಕಷ್ಟು ಜನರಿಗೆ ನೋಡಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವು ತಂದೆಲ್ಲ ಸ್ವಂತ ಖರ್ಚು ಮಾಡಿ ಇಷ್ಟೆಲ್ಲ ಇದು ಮಾಡಿ ಅವ್ರು ರಿಟೈರ್ಮೆಂಟ್ ಆದ್ಮೇಲೆ 15 ವರ್ಷ ಅದಕ್ಕೆ ಸತತವಾಗಿ ದುಡಿದಿದ್ದಾರೆ. ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ರಾಷ್ಟ್ರ ಮಟ್ಟದಲ್ಲಿ ಒಂದು ಯಾವುದೋ ಒಳ್ಳೆಯ ಒಂದು ಇದು ಗೌರವ ಬರ್ಬೇಕನ್ನೋದು ಒಂದು ಕಳ್ಕಳಿಯಿಂದ ವಿನಂತಿ. ಈಗ ಹೇಳಿರೋ ಥರ CB ಸೋಮಶೆಟ್ಟಿ ಸರ್ ಅವರು ಒಬ್ಬ ವಿಭಿನ್ನ ಹಾಗೂ ತುಂಬ ಶ್ರೇಷ್ಠ ಚಿತ್ರಕಲಾವಿದರಾಗಿದ್ದಾರೆ. ಅದು ತುಂಬ ಹೆಮ್ಮೆಯ ವಿಷಯ. ನಮ್ಮ ಸಂಸ್ಥೆಯಲ್ಲಿ ಅವರು ಕರ್ನಾಟಕ ಪ್ರೌಢಶಾಲೆಯಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ ಆಗಿತ್ತು. ಅಲ್ಲಿ ಆರ್ಟ್ ಟೀಚರ್ ಆಗಿ ಸುದೀರ್ಘ ಕಾಲ ಅವ್ರು ನಿವೃತ್ತ ಹೊಂದಿದ್ದು ನಮ್ಮ ಶಾಲೆಯಲ್ಲಿ ಕೂಡ 1942 ಸ್ಟಾರ್ಟ್ ಆಗಿತ್ತು ಅದು ಸ್ಕೂಲು. ಸೊ ಹಾಗಾಗಿ ನಮಗೆ ಇಟ್ ಈಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್ ಬಿಕಾಸ್ ಹಿ ವಾಸ್ ಅಸೋಸಿಯೇಟೆಡ್ ವಿತ್ ಅಸ್. ನಾನು ಯಾಕೋ ಅಂತೀನಿ, ಇತಿಹಾಸ ಇಲ್ಲದೆ ಯಾವ ರಾಜನೂ ಇಲ್ಲ. ಹಾಗೆ ನಮ್ಮ ಬಸವೇಶ್ವರ ಕರ್ಮಭೂಮಿಯಾದ ಬಸವ ಕಲ್ಯಾಣ ಇಲ್ಲಿನ ಈ ಕರ್ಮಭೂಮಿ ಇದ್ದರೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಬಸವಣ್ಣವರು ಏನೇನು ಮಾಡಿದ್ದಾರೆ ಅಂತ ಯಾರಿಗೂ ಜಾಸ್ತಿ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲೇನೇನು ಪೇಂಟ್ಸ್ ಮಾಡಿದ್ದಾರೆ 130 ಪೇಂಟ್ಸ್ ತುಂಬ ಡೆಪ್ತ್ ಇದೆ. ಯು ಶುಡ್ ಎಕ್ಸ್ಪೀರಿಯನ್ಸ್ ಇಟ್ ಒನ್ಸ್. ನಾನು ಹೋಗಿದ್ದೀನಿ, ಐ ವಾಸ್ ಅಮೇಸ್ ಟು ಸಿ ದಟ್ ಕೈಂಡ್ ಆಫ್ ಪೇಂಟಿಂಗ್. ದೇರ್ ಇಸ್ ಸೋ ಮಚ್ ಡೆಪ್ತ್. ಒಬ್ಬೊಬ್ಬರದು ಒಂದು 10 ಕನ್ನಡ, ಕಂಪ್ಯೂಟರ್ ಸೈನ್ಸು ಮತ್ತು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಒಂದು ಕೊಲಾಬರೇಟಿವ್ ಆ್ಯಕ್ಟಿವಿಟಿ ಕೂಡ ಮಾಡೋಣ ಅಂತ ಇದೇ ಮುಂದೆ ಮಕ್ಕಳಿಗೆಲ್ಲ ರೀಚ್ ಆಗಬೇಕು ಅಂತ ಒಂದು ಇಂಟೆನ್ಷನ್ ಇದೆ. ಹಾಗಾಗಿ ಇದೇ ಮೂಡಲ್ಲಿ ಇದು ಒಂದು ಇನಾಗ್ರೇಷನಲ್ಲಿ ತಮ್ಮದೆಲ್ಲ ಸಮರ್ಥನೆ ಬೇಕು. ಹಾಗೆ ಸರ್ ಅವರು ಹೇಳಿದಾಗೆ ತಂಗಡಿಗೆ ಸಾಹೇಬರು ಬಂದು ಇಲ್ಲಿ ನಮಗೇನಾದರೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಕೊಟ್ಟಿದ್ರೆ ತುಂಬ ಹೆಮ್ಮೆ ವಿಷಯ ಆಗಿರುತ್ತದೆ. ಯಾಕಂತಂದರೆ ನಮ್ಮ ಭಾಗದವ್ರಿಗೆ ಎಂದೂ ಸಿಕ್ಕಿದೇನಲ್ಲ ಗೊತ್ತಿಲ್ಲ, ಸಿಕ್ಕಿದಲ್ಲ ಸರ್. ಆದರೆ ಇವ್ರಿಗಂಥವ್ರಿಗೆ ಸಿಗ್ಬೇಕು. ಯಾಕಂದರೆ ಚಿತ್ರಕಲೆ ಇನ್ನೂ ಇಂಥ ಪ್ರೋತ್ಸಾಹ ಕಲೆಗಾರರಿಗೆ ಇನ್ನೂ ಕಲಾವಿದರಿಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಅಂತ ನನಗನ್ಸುತ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಇನ್ನೊಂದು ಅವ್ರಿಗೆ ವಿಶೇಷವಾದ ಧನ್ಯವಾದ ಹೇಳಿ, ಈಗ ಇಲ್ಲಿ ಜಿಲ್ಲಾ ವಚನ ಭವನ ಇದೆ, ಇಲ್ಲಿ 40 ಜನ ಸದಸ್ಯರಿದ್ದೀವಿ. ಈಗಾಗಲೇ ನಾವು 41 ಜನರೆಲ್ಲ ಜುಲೈ 6ರಂದು ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಾಯಂಕಾಲ 5 ಗಂಟೆಗೆ ಜಿ ಕನ್ನಡ ಸರಿಗಮಪ ಸೀಸನ್ 21ರ ವಿಜೇತೆ ಕುಮಾರಿ ಶಿವಾನಿ ಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಡಾಕ್ಟರ್ ಸಂತೋಷ್ ಹಾನ್ಗಲ್ ವಿರಚಿತ ಭಾಷೆ ಬದುಕು ಗ್ರಂಥ ಲೋಕಾರ್ಪಣೆ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಸೋನಾರೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಶಿವಾನಿ ಸ್ವಾಮಿ ತನ್ನ ಗಾಯನದ ಮೂಲಕ ಬೀದರ್ ಜಿಲ್ಲೆಯ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿದ್ದಾಳೆ. ಹೀಗಾಗಿ ಆಕೆಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮವನ್ನು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟನೆ ನೆರವೇರಿಸಲಿದ್ದು, ಪುಸ್ತಕ ಲೋಕಾರ್ಪಣೆಯನ್ನು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಮಾಡಲಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಸಮಗ್ರ ಕಾರ್ಯಕ್ರಮದ ಮಾಹಿತಿಯನ್ನು ಸೋನಾರೆ ನೀಡಿದರು. ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಸದಸ್ಯರಿಗೆ ಸನ್ಮಾನ ನೆರವೇರಲಿದೆ. ನಾಡಗೀತೆಯನ್ನು ಸವಿಗಾನ ಸಂಗೀತ ಅಕಾಡೆಮಿ ವತಿಯಿಂದ ನಡೆಯಲಿದೆ. ಆಶಯ ನುಡಿಗಳನ್ನು ಸುರೇಶ್ ಚನ್ಶೆಟ್ಟಿ, ಸ್ವಾಗತವನ್ನು ವಿಜಯಕುಮಾರ್ ಸೋನಾರೆ, ವಂದನಾರ್ಪಣೆಯನ್ನು ಶಿವಕುಮಾರ್ ಕಟ್ಟೆ ನೆರವೇರಿಸಲಿದ್ದಾರೆ. ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಸಿದ್ದರಾಜ್ ಪಾಟೀಲ್ ಮಾತನಾಡಿ, ಶಿವಾನಿ ಸ್ವಾಮಿ ನಮ್ಮ ಕರ್ನಾಟಕ ಕಾಲೇಜಿನಲ್ಲಿಯೇ ವ್ಯಾಸಂಗ ಮಾಡುತ್ತಿದ್ದು, ಆಕೆಯ ಶಿಕ್ಷಣ ಸಂಪೂರ್ಣವಾಗಿ ನಾವು ಉಚಿತವಾಗಿ ನೀಡುತ್ತಾ ಇದ್ದೇವೆ. ಆಕೆ PUCಯಲ್ಲಿ ಇದ್ದಾಗ ಹಿಂದಿಯ ಒಂದು ಇಂಡಿಯನ್ ಐಡಲ್ಗೆ ಆಯ್ಕೆಯಾಗಿದ್ದು, ಇದೀಗ ಪದವಿ ಓದ್ತಾ ಇದ್ದಾಗ ಜಿ ಕನ್ನಡದ ಸರಿಗಮಪಗೆ ಆಯ್ಕೆಯಾಗಿ ಕೊನೆಗೆ ಸೀಸನ್ 21ರ ವಿನ್ನರ್ ಆಗಿ ಹೊರಹೊಮ್ಮಿದ್ದು ನಮ್ಮ ಕಾಲೇಜಿಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಆದ್ದರಿಂದ ಕರ್ನಾಟಕ ಕಾಲೇಜಿನ ಸಹಕಾರದೊಂದಿಗೆ ಬಸವರಾಜ್ ಜಾಬಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ಶಿವಶಂಕರ್ ಟೋಕ್ರೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಸಭಿಕರಿಗೆ ಆಹ್ವಾನ ನೀಡಿದರು. ಅಭಿನಂದನೆ ತಿಳಿಸ್ತಾ ಈಗಾಗಲೇ ಪ್ರೋಗ್ರೆಸ್ ಸರ್ ಹೇಳಿದಾಗೆ ರಾಜ್ಯದಲ್ಲೇ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಬೀದರ್ ಜಿಲ್ಲೆಯ ನಮ್ಮ ಹೆಮ್ಮೆಯ ಕುಮಾರಿ ಶಿವಾನಿ ಸ್ವಾಮಿ ಅವರು ಸರಿಗಮಪ ಅಲ್ಲಿ ರಾಜ್ಯ ಮಟ್ಟದಲ್ಲೇ ನಮ್ಮ ಜಿಲ್ಲೆ ರಾಷ್ಟ್ರ ಮಟ್ಟದಲ್ಲಿ ಗುರುತು ಮಾಡೋ ಸಲುವಾಗಿ ನಾನು ಆ್ಯಕ್ಚುಲಿ ಕ್ಷಮೆ ಕೇಳ್ತೀವಿ. ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಸಾಹಿತಿಗಳು ಮತ್ತು ಚಿಂತಕರು, ಸಂಘ ಸಂಸ್ಥೆಗಳು ಒಂದು ತಿಂಗಳು ಕಳೀತಾ ಬರ್ತಾ ಇದೆ. ಬೇಗನೆ ಮಾಡಬೇಕಿತ್ತು, ಅದು ಅನಿವಾರ್ಯ ಕಾರಣದಿಂದ ಯಾರು ಮಾಡಲು ಸಲುವಾಗಿ
ಇವತ್ತು ನಾವು ಕಲ್ಯಾಣ ಕನ್ನಡ ಕಲಾವಿದರ ಒಕ್ಕೂಟ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು KRS ಶಿಕ್ಷಣ ಮಾಡ್ತಕ್ಕಂಥದ್ದಲ್ಲ. ಇಲ್ಲಿರ್ತಕ್ಕಂಥ ಏನು ಬ್ಯಾನರ್ಗಳಿದ್ದಾವೆ ಆ ಬ್ಯಾನರ್ಗಳು ಇಂಗ್ಲೀಷ್ ಮಯ ಇದ್ದಿದ್ದು ಕನ್ನಡಮಯ ಆಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತಾ ಕನ್ನಡ ಹಾಕ್ತಕ್ಕಂಥ ಹೌದು ಹಾಳಾಗ್ತದೆ ಸರ್. ಅದಕ್ಕೆ ಹೌದು ಅಲ್ಲ ಆಕ್ಚುಲಿ ಹಾಕ್ಬಾರ್ದು ಸರ್. ಆದ್ರೂ ಕೂಡ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಪ್ರಚಾರಕ್ಕಾಗಿ ಕನ್ನಡದಲ್ಲೇ ಹಾಕೊಂಡ್ರೆ ತಪ್ಪಿಲ್ಲ ಅಂತಕ್ಕಂಥದ್ದು ಕರಿತಾ ಇದ್ದಾರೆ ಸರ್. ಅದಕ್ಕೆ ಫಸ್ಟ್ ಮನವಿ ಏನ್ ಮಾಡ್ಕೊತಾ ಇದೀವಿ ಅಂದ್ರೆ ಅಧಿಕಾರಿಗಳಿಗೆ 60% ರಾಜ್ಯ ಸರ್ಕಾರ ಮಾಡಿ ಸಲುವಾಗಿ ಇವತ್ತು ನೋಡ್ರಿ ಕೋರ್ಟ್ನಲ್ಲಿ ಕೂಡ ನಾವು ಅಪ್ಲಿಕೇಶನ್ ಕನ್ನಡದಲ್ಲಿ ಇದು ಮಾಡ್ತಕ್ಕಂಥದ್ದು. ಇವತ್ತು ಕನ್ನಡದಲ್ಲೇ ಇದು ಬ್ಯಾಂಕಲ್ಲಿ ಕೂಡ ಕನ್ನಡದಲ್ಲೇ ವೋಚರ್ಗಳು ಕೊಡ್ತಕ್ಕಂಥದ್ದು. ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಇವತ್ತು ನೇಮಕಾತಿ ಆದೇಶ ಕನ್ನಡದಲ್ಲಿ ಮಾಡ್ತಕ್ಕಂಥದ್ದು. ನಾವು ಮತ್ತೆ ಇನ್ನೊಂದು ನಾನು ಕಲ್ಯಾಣ ಕನ್ನಡ ಕಲಾವಿದರ ಒಕ್ಕೂಟ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಈಶ್ವರ್ ಖಂಡ್ರೆ ಸಾಹೇಬ್ ನಮ್ಮ ಕಲ್ಯಾಣ ಕನ್ನಡ ಕಲಾವಿದರ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಬಂದು ನಾವು ಕಲಾವಿದರಿಗೆ ಮಾಸಾಸನ ಹೆಚ್ಚಾಗಬೇಕು 5,000 ಹೆಚ್ಚಾಗಬೇಕಂದಾಗ ಮಾನ್ಯ ಸಚಿವರು ಮತ್ತು ಸರ್ಕಾರ ಮೊನ್ನೆ ಆದೇಶ ಹೊರಡಿಸಿ 2,000 ಇದ್ದಿದ್ದು 2,500ಕ್ಕೆ ನೇರವಾಗಿ ಸರ್ಕಾರ ಈಗಾಗಲೇ ದುಡ್ಡು ರಿಲೀಸ್ ಮಾಡಿದೆ. ಅದಕ್ಕಾಗಿ ನಾನು ಅವರಿಗೆ ಕೂಡ ಸರ್ಕಾರ ಕೂಡ ಅಭಿನಂದನೆ ಹೇಳುತ್ತಾ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಸಹಕಾರ ಮತ್ತು ನಮ್ಮ ಕನ್ನಡ ಶಿಕ್ಷಣ ಸಂಸ್ಥೆಯ ಸಹಕಾರದೊಂದಿಗೆ ಕಾರ್ಯಕ್ರಮ ಮಾಡ್ತಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮುಂದಿನ ಪತ್ರಿಕಾಗೋಷ್ಠಿ ನಡೆಸಬೇಕಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.